ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಸದ್ಯ ದೇಶದಲ್ಲಿ ಎಲ್ಲೂ ನೋಡಿದ್ರೂ ಹಿಂದೂ ಮುಸ್ಲಿಂಗಳ ಜಗಳವೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬೆಳಗಾದ್ರೆ ಸಾಕು ಯಾವ ನ್ಯೂಸ್ ಪೇಪರ್ ತೆಗೆದ್ರೂ ಅಷ್ಟೇ, ಯಾವ ನ್ಯೂಸ್ ಚಾನಲ್ ನೋಡಿದ್ರೂ ಅಷ್ಟೇ, ಆ ಧರ್ಮದವರು ಇವರಿಗೆ ಬೈದರು, ಈ ಧರ್ಮದವರು ಮತ್ತೊಬ್ಬರಿಗೆ ಬೈದರು ಅನ್ನೋದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಆದರೆ ಈ ಧರ್ಮ ಕಿತ್ತಾಟದ ಮಧ್ಯೆ ಇಲ್ಲೊಂದು ಧರ್ಮ ಮೀರಿದ ಪ್ರೀತಿ ಚಿಗುರು ಹೊಡೆದಿದೆ. ಒಂದು ಪ್ರೀತಿ ಚಿಗುರು ಹೊಡೆದಿದ್ರೆ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ. ನಾವಿವತ್ತು ಈ ವಿಚಾರವನ್ನು ನಿಮ್ಮ ಮುಂದೆ ಹೇಳೋಕ್ಕೂ ಬರ್ತಾ ಇರಲಿಲ್ಲ. ಇಲ್ಲಿ ಪ್ರೀತಿ ಚಿಗುರು ಹೊಡೆದಿದ್ದು ಒಂದಲ್ಲ, ಎರಡು ಹುಡುಗಿಯರ ಜೊತೆಗೆ. ಇದರಲ್ಲೇನು ವಿಶೇಷ ಅಂತೀರಾ? ಇದರಲ್ಲಿ ವಿಶೇಷ ಇದೆ ಸ್ವಾಮಿ. ಅದಕ್ಕೆ ತಾನೇ ಇದನ್ನು ನಾನಿವತ್ತು ಹೊತ್ತು ನಿಮ್ಮ ಮುಂದ್ಗಡೆ ತಂದಿದ್ದೀನಿ. ಉತ್ತರ ಪ್ರದೇಶದ ಲಕ್ನೋ ನಗರದ ಹಿಂದೂ ಸಮುದಾಯಕ್ಕೆ ಸೇರಿದ ಯುವಕನೇ ಈ ತರುಣ್ ಗುಪ್ತಾ. ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದವನಿಗೆ 2016ರಲ್ಲಿ ಒಂದು ಮುಸ್ಲಿಂ ಸಮುದಾಯದ ಫಿಜಾ ಮನ್ಸೂರಿ ಎಂಬ ಯುವತಿಯ ಜೊತೆಗೆ ಪ್ರೇಮಾಂಕುರವಾಗುತ್ತೆ. ಆಗ್ತಾನೆ ಚಿಗುರೊಡೆದಿದ್ದ ಪ್ರೀತಿ ಬಗ್ಗೆ ಹೇಳಬೇಕಾ? ನೆಲದ ಮೇಲೆ ಕಾಲೇ ನಿಲ್ಲೋದಂತಹ ಅನುಭವ. ಇಡೀ ಲಕ್ನೋ ನಗರದ ರಸ್ತೆಗಳೆಲ್ಲ ಇವರ ಪ್ರೇಮದ ಘಮ ಪೂರ್ತಿಯಾಗಿ ಹಬ್ತಾ ಹೋಗ್ತಾ ಇತ್ತು. ಅನ್ಯ ಧರ್ಮೀಯರಾಗಿರೋ ಹಿನ್ನೆಲೆಯಲ್ಲಿ ಇವರ ಮದುವೆ ಆಗೋದು ಸಾಧ್ಯವೇ ಇಲ್ಲ ಅಂದವರೇ ಬಹಳಷ್ಟು ಜನ. ಆದರೆ ಇದನ್ನೆಲ್ಲ ಮೀರಿ ಇಬ್ಬರು 2022ರಲ್ಲಿ ಮದುವೆ ಆಗ್ತಾರೆ. ಮದುವೆಯಾಗಿ ಸಂಸಾರ ಮಾಡ್ತಿರಬೇಕಾದ್ರೆ ಯುವಕನಿಗೆ ಮತ್ತೊಂದು ಮುಸ್ಲಿಂ ಯುವತಿ ಸನಾ ಮೇಲೆ ಪ್ರೇಮಾಂಕುರವಾಗುತ್ತೆ. ಇದು ಮೊದಲ ಪತ್ನಿಗೆ ಗೊತ್ತಾದರೆ ರಾದ್ಧಾಂತವಾಗುತ್ತೆ ಎಂದು ಅಂದ್ಕೊಂಡವರೇ ಹೆಚ್ಚಿನ ಜನ. ಆದರೆ ಅಲ್ಲೊಂದು ಶಾಕ್ ಆದಿತ್ತು. ಮೊದಲ ಹೆಂಡತಿಯ ಮುಂದೆ ನಿಂತು ಇಬ್ಬರಿಗೂ ಸಹಿತ 2023ರಲ್ಲಿ ಮದುವೆ ಮಾಡಿಸಿ ಮನೆ ಕರ್ಕೊಂಬರ್ತಾಳೆ. ಇಲ್ಲಿ ಮತ್ತೊಂದು ವಿಶೇಷ ಇದೆ. ಅದೇನೆಂದರೆ, ಗಂಡ ಮತ್ತು ಇಬ್ಬರು ಹೆಂಡತಿಯರು ಅನ್ಯ ಧರ್ಮೀಯರಾಗಿದ್ದರೂ ಸಹಿತ ಇಲ್ಲಿ ಯಾರೂ ತಮ್ಮ ಧರ್ಮವನ್ನು ಇನ್ನೂವರೆಗೂ ಬಿಟ್ಟುಕೊಟ್ಟಿಲ್ಲ. ಹುಡುಗ ಈಗಲೂ ಹಿಂದೂ ಸಂಪ್ರದಾಯದಂತೆ ಎಲ್ಲವನ್ನ ಪಾಲನೆ ಮಾಡ್ತಿದ್ರೆ, ಇತ್ತ ಇಬ್ಬರು ಯುವತಿಯರು ಪ್ರತಿದಿನ ಬುರ್ಕಾ ಹಾಕೊಂಡು ಮನೆಯಲ್ಲೇ ನಮಾಜ್ ಮಾಡ್ತಾರೆ. ಇನ್ನು ಹುಡುಗಿಯರಿಬ್ಬರು ಹನುಮಾನ್ ಚಾಲೀಸ್ ಸಹಿತ ಪಠಣವನ್ನು ಮಾಡ್ತಾರೆ. ಈಗ ಈ ಮೂವರೂ ಸೇರಿ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಅದರಲ್ಲಿ ತಮ್ಮ ಅನ್ಯೂನ್ಯತೆ ಬಗ್ಗೆ ಮತ್ತು ನಮ್ಮ ನಡುವೆ ಯಾವುದೇ ಧರ್ಮದ ಅಡ್ಡಿ ಬಂದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಅದರ ಜೊತೆಗೆ ಸುಖವಾಗೇ ನಾವು ಜೀವನವನ್ನು ಸಾಗಿಸ್ತಿದ್ದೇವೆ ಅನ್ನುವಂತಹ ವಿಚಾರವನ್ನು ಸಹಿತ ಖುಷಿಯಾಗಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿದ ಮೇಲೆ ಅದೆಷ್ಟೋ ಮದುವೆ ಆದವರು ಹೀಗೂ ಇರೋದಕ್ಕೆ ಸಾಧ್ಯನಾ? ಕುಲ ಗೋತ್ರ ನೋಡಿ ಮದುವೆ ಆದ್ರೇನೆ ಒಂದು ಮದುವೆಯಿಂದ ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ. ಇನ್ನು ಇವನು ಯಾವ ಸ್ವಾಮಿ ಇಷ್ಟು ನೆಮ್ಮದಿಯಾಗಿ ಸುಖವಾಗಿದ್ದಾನೆ ಅಂತ ಹೊಟ್ಟೆ ಉರ್ಕೊಂಡವರೇ ಹೆಚ್ಚು. ಆದರೆ ಇದೆಲ್ಲ ಪ್ರಚಾರದ ಗಿಮಿಕ್ ಅಂತಲೂ ಸಹಿತ ಬಹಳಷ್ಟು ಜನ ವಾದ ಮಾಡ್ತಾ ಇದ್ದಾರೆ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.